ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನಗೆ ಗೊತ್ತು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ, ಬಟ್ ಟೆನ್ಷನ್ ಮಾಡ್ಕೊಳ್ಳೋ ರೀತಿ ಏನು ತೊಂದರೆ ಆಗಿಲ್ಲ. ರಿಲ್ಯಾಕ್ಸ್. ಅದೇ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಪಾಸ್ವರ್ಡ್ ಇನ್ನೆಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ ನಂತರ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ, ನಿಮ್ಮ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗಿಲ್ಲ ಅಂತ ಈ ರೀತಿ ಬರ್ತಾ ಇದೆ. ಅಥವಾ ಪಾಸ್ವರ್ಡ್ ಇನ್ಕರೆಕ್ಟ್ ಆಗಿ ಬರ್ತಾ ಇದೆ, ಯಾವುದೋ ಒಂದು ರೀತಿ ಬೇರೆ ಬೇರೆ ಮೆಸೇಜ್ ಬರ್ತಾ ಇದೆ, ಬಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಇದ್ರಲ್ಲಿ ನಿಮ್ಗೆ ಏನಿಸ್ತಾ ಇದೆ, ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಬಟ್ ಏನೂ ತೊಂದರೆ ಆಗಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ರೀತಿ ಏನೂ ಸಮಸ್ಯೆ ಇಲ್ಲ. ಓಕೆನಾ? ಅಂದ್ರೆ ಈ ಪ್ರತಿ ವರ್ಷ ಈ ರೀತಿ ಆಗುತ್ತೆ, ಹಿಂದಿನ ವರ್ಷನೂ ಆಗಿತ್ತು, ಅದ್ರ ಹಿಂದಿನ ವರ್ಷಗಳಲ್ಲೂ ಆಗಿತ್ತು. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಬಟ್ ನಿಮ್ಗೆ ಕರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ಬೇಕು ಅಂತ, ಅಥವಾ ನಿಮ್ಗೆ ಕರೆಕ್ಟ್ ಆಗಿ ಡೀಟೇಲ್ಸ್ ಮೆನ್ಷನ್ ಆಗಿರುವಂತ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ಬೇಕು ಅಂತ ಕೆಲವು ವರ್ಕ್ ನಡೀತಾ ಇರುತ್ತೆ ವೆಬ್ಸೈಟ್ ಅಲ್ಲಿ. ಸರಿನಾ? ಅಂದ್ರೆ ಲಿಂಕ್ ಪ್ರೊವೈಡ್ ಮಾಡಿದ್ರೆ, ಬಟ್ ಆದ್ರೂ ಕೂಡ ಕೆಲವು ವರ್ಕ್ಸ್ ನಡೀತಾ ಇರುತ್ತೆ. ನಂತರ ಟ್ರಾಫಿಕ್ ಕೂಡ ಜಾಸ್ತಿ ಆಗಿರುತ್ತೆ, ಎಲ್ಲರೂ ಕೂಡ ಹೋಗಿ ವೆಬ್ಸೈಟ್ ವಿಸಿಟ್ ಮಾಡ್ತಾ ಇರ್ತೀರಾ, ಇದರಿಂದ ಆ ರೀತಿ ಬರ್ತಾ ಇರತ್ತೆ. ಸರಿನಾ? ಬಟ್ ನಿಮ್ಮ ವೆರಿಫಿಕೇಶನ್ ಅಲ್ಲಿ ಏನೂ ತೊಂದರೆ ಆಗಿರಲ್ಲ, ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, 4 ರಿಂದ 5 ತಾಸು ವೇಟ್ ಮಾಡಿ. ಅಕಸ್ಮಾತ್ ಜಾಸ್ತಿ ಟೈಮ್ ತೆಗೆದುಕೊಂಡ್ರೆ 12 hours ಆಗ್ಬಹುದು. ಸೊ ಸ್ವಲ್ಪ ವೇಟ್ ಮಾಡಿ, ರಿಲ್ಯಾಕ್ಸ್. ಸರಿ ಇದೆ, ಏನೂ ತೊಂದರೆ ಆಗಿಲ್ಲ. ಓಕೆ, ಟೆನ್ಷನ್ ತಗೋಬೇಡಿ, ಸರಿ ಆಗತ್ತೆ. ನಾಳೆ ಮಧ್ಯಾಹ್ನದವರೆಗೆ ವೇಟ್ ಮಾಡಿ, ಮಾರ್ನಿಂಗ್ ಚೆಕ್ ಮಾಡಿ, ಅಕಸ್ಮಾತ್ ಆಗ್ಲಂದ್ರೆ ಮಧ್ಯಾಹ್ನ ಚೆಕ್ ಮಾಡಿ, ಅವಾಗ ಸಂಜೆ ಚೆಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ರಿಲ್ಯಾಕ್ಸ್, ಏನೂ ತೊಂದರೆ ಆಗಿಲ್ಲ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.